ನಮಸ್ಕಾರ ರೈತ ಬಾಂಧವರೇ, ಕರ್ನಾಟಕ ರಾಜ್ಯ ರೈತ ಸಂಘ ಇವರ ವತಿಯಿಂದ ಸಾವಯವ ಕೃಷಿಯಲ್ಲಿ ಅತಿ ಹೆಚ್ಚು ಪರಿಣಿತರು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಪ್ರಮಾಣ ಪತ್ರ ಪಡೆದಂತಹ ಶ್ರೀ ಪ್ರಕಾಶ್ ಮಂಚಾಲೆ ಇವರನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಅಧ್ಯಕ್ಷರಾದ ಶ್ರೀ ಬಡಗಲಪುರ ನಾಗೇಂದ್ರಪ್ಪ ಅವರು ಭೇಟಿ ಮಾಡಿ ಸಾವಯವ ಕೃಷಿ ಮತ್ತು ಭೂಮಿ ರಕ್ಷಣೆ ಮತ್ತು ಪರಿಸರ ರಕ್ಷಣೆ ಬಗ್ಗೆ ಅತಿ ಹೆಚ್ಚು ಚರ್ಚೆ ಮಾಡಿ ಮತ್ತೆ ರೈತರ ಕಷ್ಟಗಳ ಬಗ್ಗೆ ಕೂಡ ಚರ್ಚೆ ಮಾಡಿ ಮುಂದಿನ ಹಂತದಲ್ಲಿ ಯಾವ ಹೋರಾಟ ತಗೋಬೇಕು ಅನ್ನೋದ್ರ ಬಗ್ಗೆ ಮಾತನಾಡಿರ್ತಾರೆ. ನೋಡಿ ವೀಕ್ಷಕರೇ. ಎಲ್ಲ ನಮ್ಮ ರೈತ ಸಂಘದ ವತಿಯಿಂದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರೂ ಬಂದಿದ್ದೀರಾ. ನಾನೊಬ್ಬ ಸಾಮಾನ್ಯ ರೈತನಾಗಿ ಇವತ್ತು ನಮ್ಮ ಮನೆಗೆ ಬಂದಿದೆ ಅಂತಂದ್ರೆ ಎರಡು ರೀತಿಯ ಸಂತೋಷ. ಒಂದು, ಒಬ್ಬ ರೈತನನ್ನ ರೈತ ಸಂಘ ಹೇಗೆ ಯಾವ ಕಣ್ಣಲ್ಲಿ ನೋಡ್ತಾ ಇದೆ ಅಂತಕ್ಕಂಥದ್ದು ನನಗೆ ಗೊತ್ತಾಯ್ತು ಇವತ್ತು. ಎರಡನೇದು, ಆ ರೈತ ಸಂಘ ಯಾಕೆ ಅವಶ್ಯಕತೆ ಇದೆ, ಒಬ್ಬ ರೈತನಿಗೆ ಏನು ಸಂಘದ ಒಂದು ಸಂದರ್ಭಿಕವಾಗಿ ಯಾವ ರೀತಿ ಆ ಸಂಘದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಕೃಷಿಯನ್ನ ಏನು ಉತ್ತೇಜನ ಮಾಡಕ್ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಈ ಒಂದು ಸಂದರ್ಭದ ವಿಚಾರದಲ್ಲಿ ನಾನು ಆಸಕ್ತನಾಗಿದ್ದೆ. ಇಲ್ಲಿ ಬಂದಾಗ ನಾನು ಮಾಡಿರ್ತಕ್ಕಂತಹ ಈ ಏನು ಬಹು ಮಹಡಿ ಪದ್ಧತಿ ಅಂತ ವೈಜ್ಞಾನಿಕ ವಿಶ್ಲೇಷಣೆಯಲ್ಲಿ ಹೇಳ್ತಾ ಇದ್ದಾರೆ, ಆ ಪದ್ಧತಿಯನ್ನು ನಾನು ಇಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಆ ಪದ್ಧತಿಯಲ್ಲಿ ಔಷಧಿ ಸಸ್ಯಗಳು, ಸಾಂಬಾರ್ ಗಿಡಗಳು, ಕಾಡು ತೋಟ ಮತ್ತು ತೆಂಗಿನ ತೋಟ ಇಷ್ಟು ಬೇರೆ ಬೇರೆ ವಿಭಾಗದಲ್ಲಿ ಅದನ್ನು ನಾನು ಮಾಡ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ನಾನು ಮಲೆನಾಡಿನ ಒಬ್ಬ ಕೃಷಿಕನಾಗಿದ್ದರಿಂದ ಈ ಸಣ್ಣ ಇಲ್ಲಿ ಇರ್ತಕ್ಕಂಥದ್ದು ಒಂದು ಕೃಷಿಕರು ಟೋಟಲ್ ಎಲ್ಲ ಸಣ್ಣ ಸಣ್ಣ ರೈತರ ಸಮೂಹವೇ ಇದೆ. ಸಣ್ಣ ಒಂದು ಭೂಮಿಯಲ್ಲೂ ಸಹಿತ ವಿವಿಧ ವೈವಿಧ್ಯಮಯ ಬೆಳೆಗಳನ್ನು ಬೆಳೆದು ಭೂಮಿಯನ್ನು ಉಳಿಸ್ಕೊಂಡು ಬೆಳೆಯನ್ನು ಬೆಳೆದು ತಾವೂ ಸಹಿತ ಒಂದು ಉತ್ತಮವಾದ ಒಂದು ಬದುಕನ್ನ ಮಾಡಿಸ್ಕೋಬಹುದು ಅಂತಕ್ಕಂಥದ್ದು ನನ್ನ ಆಶಯ ಆಗಿತ್ತು. ಅದೇ ರೀತಿಯಲ್ಲಿ ಒಂದು ಪ್ರಾಯೋಗಿಕವಾಗಿ ನನ್ನ ಭೂಮಿಯನ್ನ ಈ ರೀತಿಯ ಒಂದು ಬೆಳೆಯನ್ನ ಬೆಳೆಯೋಕ್ಕೆ ಜೋಡಿಸೋದಕ್ಕೆ ಬರುತ್ತೆ ಅಂತ ನಾನು ಒಂದು 20 ವರ್ಷದಿಂದ ಪ್ರಯತ್ನ ಮಾಡಿ ಆ ಒಂದು ಪ್ರಯೋಗವನ್ನು ಇಲ್ಲಿ ಮಾಡಿದ್ದೀನಿ. ಅದನ್ನ ರೈತರ ಇವತ್ತಿನ ಏನು ಭೇಟಿ ಕೊಟ್ಟಿದ್ದಾರೆ ರೈತ ಮುಖಂಡರಿಗೆ ಅದರ ವಿವರಣೆ ಕೊಡ್ತಾ ಇದ್ದೀನಿ. ಅವರು ನಮ್ಮ ಭೂಮಿಯ ಒಂದು ಈ ಭೇಟಿಯ ಫಲಶ್ರುತಿಯನ್ನ ಅಥವಾ ನೋಡಿ ಅವರ ಅಭಿಪ್ರಾಯವನ್ನ ನೀವು ಅವ್ರ ಹತ್ರ ಕೇಳಿ ಅಂತಕ್ಕಂಥದ್ದು ನನ್ನ ಆಶೆ. ನಮಸ್ಕಾರ. ಇದ್ರೊಳಗೆ ಎಂಟ್ರೆನ್ಸೇ ಇಲ್ಲ. ಹಾಗಾಗಿ ನಮ್ಮ ಕೃಷಿ ಭೂಮಿ ಇರೋದಷ್ಟು 100% ಆರ್ಗ್ಯಾನಿಕ್. ಎಲ್ಲಿ ಬೇಕಾದ್ರೂ ಚೆಕಪ್ ಕಳಿಸ್ತೀನಿ ಬೇಕಾದ್ರೆ. ನೋಡಿ ಇಲ್ಲಿ ತೋರಿಸ್ತಾ ಇದ್ದಾರೆ, ಏನು ಒಂದೇ ಬೆಳೆಯನ್ನ ನಾವು ಬೆಳೆದಾಗ ಸಾಕಷ್ಟು ನಮಗೆ ಇಲ್ಲಿ ನಷ್ಟ ಆಗತ್ತೆ. ಆ ಒಂದೇ ಬೆಳೆಗೆ ನಾವು ಅದ್ರ ಮೇಲೆ ನಾವು ಅವಲಂಬಿತರಾಗಿರ್ತೀವಿ. ಹಾಗಾಗಿ ಇಲ್ಲಿ ಆ ಒಂದು ಗಿಡಗಳ ಜೊತೆ ಈಗ ಈ ತೋಟ ನೋಡ್ತಾ ಇದ್ದೀರಾ, ಈ ತೋಟ ಅಡಿಕೆ ತೋಟನೂ ಹೌದು, ಮತ್ತೆ ಇದರಲ್ಲಿ ಏನು ಟೀ ಕುಡ್ಡು ಮತ್ತೆ ತೆಂಗಿನ ತೋಟ ಇದೆ, ಮತ್ತೆ ಕಾಫಿ ಇದೆ. ಇದರಲ್ಲಿ ಸಾಕಷ್ಟು ಅಂದ್ರೆ ಒಂದು ಸಸ್ಯ ಕೋಶನೇ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ಸಾಕಷ್ಟು ಏನು ಈ ಔಷಧಿ ಪದಾರ್ಥಗಳಿಗೆ ಬೆಳೆಯುವಂಥದ್ದೇ ಸುಮಾರು 100 ಕಳೆ ತೆಗೆದೇ ಬೇಡ. ಕಳೆ ಜೊತೆಗೆ ಈ ಬೆಳೆ ಫೈಟ್ ಮಾಡಕ್ ಆಗೋದಿಲ್ಲ. ಇಷ್ಟೇ ಕಳೆ ತೆಗೆದ್ರೆ ಡಾಮಿನೇಟ್ ಆಗಿರುತ್ತೆ, ಸಸಿ ಆಗಿರುತ್ತೆ. ಅದು ಆ ಕಡೆ ಇರ್ತದೆ, ಇದು ಈ ಕಡೆ. ಇಲ್ಲಿ ನಿಮ್ಗೆ ಗೊತ್ತಾಯ್ತಲ್ವಾ, ಆ ಟೈರಲ್ಲಿ ಆ ಸಸ್ಯನ ಯಾಕೆ ಬೆಳೆಸಿದಾರೆ ಅಂತ ಹೇಳಿದ್ರೆ, ಕಳೆ ಜೊತೆಗೆ ನಮ್ಗೆ ಮುಖ್ಯವಾದ ಕೆಲವೊಂದು ಗಿಡಗಳು ಕಳೆ ಜೊತೆಗೆ ಫೈಟ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕಾಗಿ ಈ ಹಾಳಾದಂತ ಟೈರ್ಗಳನ್ನ ತಂದ್ಬಿಟ್ಟು ಆ ಟೈರಲ್ಲಿ ಆ ಸಸ್ಯನ ಬೆಳೆಸಿರೋದು. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಕಾಡು ತೋಟ. ಇದು ನೈಸರ್ಗಿಕವಾಗಿ ಬೆಳೆದಿರುವಂತದ್ದಲ್ಲ. ಇವರೇ ಎಲ್ಲಾ ಗಿಡಗಳನ್ನ ಯೂನಿವರ್ಸಿಟಿಗಳಿಂದ ತಗೊಬಂದು ಇಲ್ಲಿ ಆ ಗಿಡಗಳನ್ನ ನೆಟ್ಟು ಒಂದು ತೋಟ ಮಾಡಿದ್ದಾರೆ. ನೋಡಿ, ಇವರು ಒಂದು 3 ಎಕರೆ ಜಾಗದಲ್ಲಿ ಹೆಚ್ಚು ಕಮ್ಮಿ ಒಂದು 9 ಎಕರೆಯಲ್ಲಿ ಬೆಳೆಯುವಷ್ಟು ಒಂದು ಗಿಡಗಳನ್ನ ಮರಗಳನ್ನ ಬೆಳೆದಿದ್ದಾರೆ. ಇವರು ಅಲ್ಪಾವಧಿ, ದೀರ್ಘಾವಧಿ ಈ ತರದ ಬೆಳೆಗಳನ್ನ ಜೋಡಿಸಿ ಬೆಳೆದಿದ್ದಾರೆ. ನಾವು ಕೂಡ ಇವರಿಗೆ ಒಂದು ಪ್ರಶ್ನೆಯನ್ನು ಕೇಳಿದ್ವಿ. ಈಗ ಗಿಡಗಳೆಲ್ಲ ಹತ್ರ ಇದ್ದಾಗ ಆ ಗಿಡದ ಬೇರುಗಳು ಒಂದಕ್ಕೊಂದು ಕ್ಲಾಶ್ ಆಗಲ್ವಾ ಅಂತ ನಾವು ಒಂದು ಕೇಳಿದ್ವಿ. ಆ ಸಂದರ್ಭದಲ್ಲಿ ಅವರು ಹೇಳಿದ್ದು ಏನಪ್ಪಾ ಅಂತ ಹೇಳಿದ್ರೆ, ನೀವು ಕಾಡಲ್ಲಿ ಎಷ್ಟು ಇಲ್ಲಿ ಏನು ಕಾಡು ತೋಟ ಅಂತ ಹೇಳ್ತಾ ಇದ್ದೀನಿ. ಕಾಡು ತೋಟದಲ್ಲಿ ಕಾಡಲ್ಲಿ ಬೇಲಿ ಇದೆಯಾ? ಇಲ್ಲ. ಇದು ಬೇಲಿ ಇಲ್ಲ. ನೀರಿದೆಯಾ? ಅಲ್ಲೇ ನೀರಿಲ್ಲ. ಗೊಬ್ಬರ ಕೊಡ್ತೀವ? ಗೊಬ್ಬರ ಕೊಡೋದಿಲ್ಲ. ಕಾಡು ಪ್ರಾಣಿಗಳು ಅಲ್ಲೂ ಬದುಕ್ತವೆ, ಇಲ್ಲೂ ಬದುಕ್ತವೆ. ಆದರೆ ಇದಿಷ್ಟು ನೆಟ್ಟು ಬೆಳೆಸಿರೋದು ನಂಗೆ ಫಲ ಸಿಗ್ತಾ ಇದೆ.
ಇದ್ರದ್ದು ಏನೇನು ಸಿಗ್ತಾ ಇದೆ? ನಂಬರ್ 1 ಇದು ಕಪ್ಸೆ ಅಂತ, ಇದು ಕಾರ್ಕೊಡ್ಸ ಅಂತ, ಇದು ಪಾನ್ ಪತ್ರೆ ಅಂತ. ಪ್ಲಾಂಟ್ ಎಲ್ಲಿ ತಂದ್ರಿ ಇವೆಲ್ಲ? ಒಂದೊಂದು ಯೂನಿವರ್ಸಿಟಿ ತಿಂಡಿ. ಇದು ಪಾನ್ ಪತ್ರೆ ಅಂತ ಹಾಕ್ತೀವಿ. ಇಲ್ಲಿ ಕಸ್ತೂರಿ ಅರಿಶಿಣ ಅಂತ ಇದೆ ನೋಡಿ, ಇಲ್ಲಿದೆ ನೋಡಿ. ಇದು ಈ ಥರ ಫುಲ್ಲು. ಆ ಕಡೆ ಕಾಫಿ ಇದೆ, ಏಲಕ್ಕಿ. 5 ಅಡಿ ಜಾಗದೊಳಗೆ, ನೆಲದ ಲೆವೆಲ್ಲು, ಬಳ್ಳಿ, ಮರ, ಹೆಮ್ಮರ ಇಷ್ಟನ್ನು ಹಾಕಿದ್ದೀನಿ. ಈ ಹೆಮ್ಮರಗಳಷ್ಟು ದೀರ್ಘಾವಧಿ ಬೆಳೆಗಳು, ಇವಿಷ್ಟು ಚರಸತ್ವಗಳು. ಇದಷ್ಟೇ, ಯಾವುದೇ ಕಾಡು ಪ್ರಾಣಿಗಳು ಬಂದರೂ ಏನು ತಿನ್ನೋದಿಲ್ಲ. ಒಂದಕ್ಕೊಂದು ಬೇರುಗಳು ಅಂದ್ಕೊಂಡಾಗ ಅದು ಕ್ಲಾಶ್ ಆಗಿ ಗಿಡಗಳಿಗೆ ಏನು ತೊಂದರೆ ಆಗಲ್ವ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಕಾಡಲ್ಲಿ ದಷ್ಟಪುಷ್ಟವಾಗಿ ಬೆಳೆಯೋದೇ ಒಂದಕ್ಕೊಂದು ಕ್ಲಾಶ್ ಆದಾಗ ಅದು ಹಾಗೇನೆ ಇರಬೇಕು. ಅದು ಹಾಗೆ ಇವತ್ತು ಪ್ರಕಾಶ್ ಅವ್ರ ತೋಟಕ್ಕೆ ನಾವು ಬಂದು ಒಂದು 3 ಎಕರೆ ಜಮೀನು ಪ್ರದೇಶದಲ್ಲಿ ಇಡೀ ಸಸ್ಯ ರಾಶಿಯನ್ನೇ ಇಲ್ಲಿ ಬೆಳೆಸಿದ್ದಾರೆ. ಕಾಡು ತೋಟ, ಕಾಡಲ್ಲಿ ಯಾವ ಥರ ಒಂದು ನಿಸರ್ಗದತ್ತ ಬೇಸಾಯ ಇದೆ ಅದೇ ರೀತಿ ಇಲ್ಲಿ ಬೇಸಾಯ ಮಾಡಿದ್ದಾರೆ. ಇಲ್ಲಿ ಬರೀ ಮೋಜಿಗೋಸ್ಕರ ತೋರ್ಸೋಕ್ಕೋಸ್ಕರ ಮಾಡಿರೋದಲ್ಲ, ಕೃಷಿ ಜೀವನ ಕ್ರಮ. ಆ ಜೀವನ ಕ್ರಮ ಇದು ತೆರೆದಿಟ್ಟಿದೆ. ಇದರಲ್ಲಿ ತೆಂಗಿದೆ, ಅಡಕೆ ಇದೆ, ಕಾಫಿ ಇದೆ, ಕಾಳು ಮೆಣಸಿದೆ, ಮತ್ತು ಮೆಡಿಸನ್ ಪ್ಲ್ಯಾಂಟ್ಸ್ಗಳಿದ್ದಾವೆ, ಮತ್ತು ಸಸ್ಯ ಸಂಪತ್ತು ಕಾಡಲ್ಲಿ ಏನಿದ್ದಾವೆ. ಕೋಟ್ಯಾಂತರ ಬೆಲೆ ಕಾಣಬಾರ್ದಂತ ಅದು ಸಸ್ಯ. ಕಾಡು ಸುಮ್ಮನೆ ವೇಸ್ಟ್ ಅಲ್ಲ, ಅದು ರಿಟರ್ನ್ಸ್ ಇದೆ. ಇವ್ರು ಏನು ಖರ್ಚು ಮಾಡ್ತಾರೆ, ನೆಟ್ ಬಿಟ್ಟಿದ್ದಾರೆ. ಅದು ರಿಟರ್ನ್ಸನ್ನು ಒಂದು ಫಿಕ್ಸ್, ಭಾಳ ಕಾಯಮ ನಿಧಿ ಥರ ಒಂದು ಭದ್ರತೆ ಕೊಡೋ ಅಂತ ಬಿಟ್ಟಿದ್ದಾರೆ. ಒಟ್ಟಾರೆ ಇದು ಇಂಡಿಯಾ ದೇಶರಿಗೆ ಒಂದು ಮಾದರಿಯಾಗುವಂಥದ್ದು. ಸರ್ಕಾರಗಳು ಕಣ್ ತೆರೆದು ಈ ಥರ ಅನುಸರಿಸಬೇಕು. ನಮ್ಮಲ್ಲಿ 87% ಸಣ್ಣ ಹಿಡುವಳಿದಾರಿದ್ದಾರೆ. 1 ಎಕರೆ ಮಾಡ್ಕೊಂಡು ಬರೀ ಅಡಕೆ ಬೆಳೆದ್ರೆ ಇಷ್ಟು ಲಕ್ಷ ಸಂಪಾದನೆ ಮಾಡ್ಬೋದು, ಈ ಶುಂಠಿ ಬೆಳೆದ್ರೆ ಇಷ್ಟು ಲಕ್ಷ ಸಂಪಾದನೆ ಮಾಡೋದು ಅಂತ ದುಡ್ಡಿಂದ ಹುಡಿಕೊಂಡು ಹೋಗಿ ಭೂಮಿಯನ್ನು ಹಾಳು ಮಾಡ್ಕೊಳ್ತಾರೆ, ಭೂಮಿ ಲೈಫನ್ನು ಹಾಳು ಮಾಡ್ಕೊಳ್ತಾರೆ, ತಮ್ಮ ಬದುಕನ್ನು ಕೂಡ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಇದು ಒಟ್ಟು ಒಂದು ಸಮೃದ್ಧ ಜೀವನ, ಸ್ವಾವಲಂಬ ಬದುಕನ್ನು ಕಟ್ಕೊಳ್ಳೋಂಥ ತೋಟ ಇದು. ನಾವು ರೈತ ಸಂಘ ಇದನ್ನೇ ಪ್ರತಿಪಾದನೆ ಮಾಡ್ತಿದ್ವು. ಹಿಂದೆ ಸುಭಾಷ್ ಪಾಳೇಕರ್ ಅವರ ಪದ್ಧತಿಯಲ್ಲೂ ಕೂಡ ಇದನ್ನು ಮಾಡ್ತೀವಿ. ಇವತ್ತು ಸಾವಿರಾರು ಜನ ನಮ್ಮ ರೈತ ಸಂಘದ ಕಾರ್ಯಕರ್ತರು ಇದೇ ಥರ ಮಾಡ್ತೀವಿ. ಇಷ್ಟು ಚೆನ್ನಾಗಿ ಮಾಡದೇ ಇರ್ಬೋದು, ಈ ಥರದ ಒಂದು ಅನುಸರಿಸ್ತಾ ಇದ್ದಾರೆ. ಪ್ರಕಾಶ್ ಅವರು ಒಬ್ಬರು ಭಾರತ ಬರೀ ಕರ್ನಾಟಕಕ್ಕೆ, ಶಿವಮೊಗ್ಗ ಮತ್ತು ಕರ್ನಾಟಕ ಅಲ್ಲ, ಇಡೀ ಭಾರತಕ್ಕೆ ಒಳ್ಳೆ ಮಾದರಿ ರೈತ, ಪ್ರಪಂಚಕ್ಕೆ ಮಾದರಿ ರೈತ ಅಂತ ಹೇಳ್ತೀನಿ. ಈ ಥರದ ನಾವು ಅಳವಡಿಸ್ಕೋಬೇಕು, ಹೆಚ್ಚೆಚ್ಚು ಜಾಗೃತಿ ಮಾಡಿಸೋಂಥ ಪ್ರಯತ್ನ ಮಾಡ್ತೀವಿ, ರೈತರಿಗೆ ಅರಿವು ಮೂಡಿಸ್ತೀವಿ ವಿಚಾರ. ಕೊನೆಯಲ್ಲಿ ಅಧ್ಯಕ್ಷರಿಂದ ತಮ್ಮ ಅಭಿಪ್ರಾಯವನ್ನು ಬರ್ಸ್ಕೊಳ್ತಾ ಇರೋಂಥದ್ದು. ಇದರಿಂದ ನಮ್ಮ ರೈತ ಬಾಂಧವರು ತಿಳ್ಕೊಬೇಕಾಗಿರೋ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತಿನ ಬೆಳೆಗಿಂತನೂ ಮುಂದೆ ಆ ಭೂಮಿನ ಅದೇ ರೀತಿಯ ಫಲವತ್ತತೆಯನ್ನು ಇಟ್ಕೊಳ್ಳುವಂಥದ್ದು, ಮತ್ತೆ ನಾವು ಈ ಭೂಮಿಯ ರಕ್ಷಣೆ ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಇದನ್ನ ಎಲ್ಲರೂ ಕೂಡ ರೂಪಿಸ್ಕೊಬೇಕು. ಭೂಮಿನ ಇವತ್ತಿನ ಬೆಳೆಗಾಗಿ ಭೂಮಿನ ಹಾಳು ಮಾಡಬಾರ್ದು ಅನ್ನೋದು ಇವರ ಸಂದೇಶ. ನಿಜವಾಗ್ಲೂ ಒಂದು ಸಸ್ಯ ಕಾಸಿನ ಕಣ್ತುಂಬಿಕೊಂಡಂತಹ ದೃಶ್ಯ ಇದು. ನಿಜವಾಗ್ಲೂ ಇವರಿಗೆ 1000 ವಂದನೆಗಳನ್ನು ತಿಳಿಸಬೇಕು. ಅದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ನನ್ನ ವೈಯಕ್ತಿಕವಾಗಿ ಕೂಡ ನಾನು ಇವರಿಗೆ ವಂದನೆಗಳು ತಿಳಿಸ್ತಾ ಇದ್ದೀನಿ. ನಾನು ನಿಮ್ಮ ಸತೀಶ್ ಅಂಗಡಿ, ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ದಯವಿಟ್ಟು ಪ್ರತಿಯೊಬ್ಬ ರೈತರು ಕೂಡ ರೈತ ಸಂಘವನ್ನು ಬೆಂಬಲಿಸಿ, ರೈತ ಸಂಘಗಳಿಗೆ ಸೇರ್ಕೊಳ್ಳಿ. ಮತ್ತೆ ರೈತರು ಒಂದೇ ಅಲ್ಲ, ರೈತರಿಂದನೇ ದೇಶ ನಡೆಯುವಂಥದ್ದು. ಈ ರೈತ ಸಂಘ ರೈತರನ್ನು ಅಭಿಮಾನಿ ಸಂಘ ಅಂತಾನೆ ಕಟ್ಟಬೇಕು. ಆದ್ರೆ ವಿಪರ್ಯಾಸ, ನಮ್ಮ ಜನಕ್ಕೆ ಈ ರೈತರ ಒಂದು ಬೆಲೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಆ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ. ಇನ್ನು ರೈತರು ಕೂಡ ಈ ಕೆಲಸನ ಮಾಡಬೇಕು, ತಮ್ಮ ಭೂಮಿನ ಫಲವತ್ತತೆಗಳನ್ನ ಇಟ್ಕೊಳ್ಬೇಕು. ಹಾಗೆ ನಮ್ಮ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಈ ವಿಡಿಯೋನ ಆದಷ್ಟು ಜನ ರೈತರಿಗೆ ಶೇರ್ ಮಾಡಿ, ತುಂಬಾ ಅನುಕೂಲ ಆಗತ್ತೆ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.